हरे नमः। ಹರೇ ನಮಃ. ಶುರು ಮಾಡ್ಕೊಳ್ಳಿ. ಆಚಾರ್ಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ಶುಭೋದಯ ವಿಶ್ವೋದಯಸ್ಥಿಲಯ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಕಾರಣಾಯ ವಿತತಾಯ ನಮೋ ನಮಸ್ತೆ. ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶೇಷವಾಗ್ಜಾಡ್ಯಮಲಾಪಹಂತ್ರಿ ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೀಹ ಜಿಹ್ವಾಗ್ರ ಸುರಂಗ ನರ್ತಕಿ ಮಮೇಹ ಜಿಹ್ವಾಗ್ರ ಸುರಂಗ ನರ್ತಕೀ ಪ್ರಸನ್ನಾ ವದನೆ ಚ ಮೇ ಶ್ರೀಃ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಅಜಡಂ ಕುಲಂ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ನಿವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಸೇವೆ ತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ज्याय राघवेन्द्राय सत्यधर्मरताय च पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे भजतां कल्पवृक्षाय नमतां कामधेनवे सत्याभिघ्नकराब्जोत्थान् पञ्चाशद्वर्षपूजकान् सत्याभिघ्नकराब्जोत्थान् पञ्चाशद्वर्षपूजकान् यप्रमोदतीर्थार्यान् नौमिन्यायसुधारतान् सत्यप्रमोदतीर्थार्यान् नौमि न्यायसुधारतान् पादमौलिपर्यन्तं गुरूणाम् आकृतिं स्मरेत् आपादमौलिपर्यन्तं गुरूणाम् आकृतिं स्मरेत् विघ्नाः प्रणश्यन्ति सिद्ध्यन्ति च मनोरथाः तेन विघ्नाः प्रणश्यन्ति सिद्ध्यञ्चितमनोरथाः। श्रीगुरुभ्यो नमः. हरिः ओम्. श्रीगुरुभ्यो नमः. हरिः ओम्. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ ಮೊದಲನೇ ಅಧ್ಯಾಯ ಸರ್ವಶಾಸ್ತ್ರಾರ್ಥ ನಿರ್ಣಯ. ಶ್ರೀಮದಾಚಾರ್ಯರು ತಾವು ಹೇಳಿದಂತಹ ಒಂದು ವಿಚಾರಗಳು, ಭಗವಂತನ ಮಹಿಮೆಗಳನ್ನ, ಭಗವಂತನ ಸ್ವರೂಪವನ್ನ, ಭಗವಂತನ ಕ್ರಿಯೆಗಳನ್ನ ತಿಳಿಸಿಕೊಟ್ಟದ್ದು 21 ಶ್ಲೋಕದವರೆಗೆ ತಿಳಿಸಿ, ತಾವು ಹೇಳಿದಂತಹ ವಿಷಯಗಳು ಸಪ್ರಮಾಣಕವಾದದ್ದು, ಪ್ರಮಾಣಗಳಿಂದ ಸಹಿತವಾದದ್ದು, ಹೊರತು ನಿಷ್ಪ್ರಮಾಣಕವಲ್ಲ. ಎಲ್ಲ ಮಾತುಗಳು ಕೂಡ ಪ್ರಮಾಣಗಳಿಂದ ಸಹಿತವಾದದ್ದೇ ಅಂತ ತಿಳಿಸಿಕೊಡುತ್ತೇನೆ ಅಂತ ಪ್ರತಿಜ್ಞೆಯನ್ನ ಮಾಡಿ ಒಂದೊಂದು ಮಾತುಗಳಿಗೂ ಪ್ರಮಾಣವನ್ನ ತಿಳಿಸಿಕೊಡ್ತಾ ಇದ್ದಾರೆ. ನಿನ್ನೆ ದಿವಸ 23ನೇ ಶ್ಲೋಕದಲ್ಲಿಯೂ ಕೂಡ ತಮ್ಮ ಅನೇಕ ಮಾತುಗಳಿಗೆ ಪ್ರಮಾಣ ಇವೆ ಎಂಬುದನ್ನ ತಿಳಿದುಕೊಂಡಿದ್ದೆ. ಅದೇ ರೀತಿಯಾಗಿ ಇನ್ನೂ ಅನೇಕ ಮಾತುಗಳು 21 ಶ್ಲೋಕದವರೆಗೆ ಏನೇನು ವಿಚಾರಗಳನ್ನ ಹೇಳಿದ್ದಾರೋ ಅವುಗಳಿಗೆ ಪ್ರಮಾಣವನ್ನ ಕೊಡ್ತಾ ಇದ್ದಾರೆ. 24ನೇ ಶ್ಲೋಕ, ಆಭಾಸ ಏವ ಪೃಥಗೀಶತ आभास एव पृथगीशत ಏಷ ಜೀವೋ एष जीवो
ಮುಕ್ತಸ್ಯ ನಾಸ್ತಿ ಜಗತೋ ಮುಕ್ತಸ್ಯ ನಾಸ್ತಿ ಜಗತೋ ವಿಷಯೇತು ಶಕ್ತಿಃ ವಿಷಯೇತು ಶಕ್ತಿಃ ಮಾತ್ರಾ ಪರೋಸಿ ನತು ಮಾತ್ರಾ ಪರೋಸಿ ನತು ತೇಷ್ಣುವತೆ ಮಹಿತ್ವಂ ತೇಷ್ಣುವತೆ ಮಹಿತ್ವಂ ಷಡ್ಗುಣ್ಯ ವಿಗ್ರಹ ಷಡ್ಗುಣ್ಯ ವಿಗ್ರಹ ಸುಪೂರ್ಣ ಗುಣೈಕ ದೇಹಃ ಸುಪೂರ್ಣ ಗುಣೈಕ ದೇಹಃ ಆಭಾಸ ಏವ ಪೃಥಗೀಶತ ಏಷ ಜೀವೋ ಮುಕ್ತಸ್ಯ ನಾಸ್ತಿ ಜಗತೋ ವಿಷಯೇತು ಶಕ್ತಿಃ ಮಾತ್ರಾ ಪರೋಸಿ ನತು ತೇಷ್ಣುವತೆ ಮಹಿತ್ವಂ ಷಡ್ಗುಣ್ಯ ವಿಗ್ರಹ ಸುಪೂರ್ಣ ಗುಣೈಕ ದೇಹಃ ಎಂಬುದಾಗಿ 24ನೇ ಶ್ಲೋಕ. ಪದಚ್ಛೇದ ಆಭಾಸಃ ಏವ ಪೃಥಕ್ ಈಶತಃ ಏಷಃ ಜೀವಃ ಮುಕ್ತಸ್ಯ ನ ಅಸ್ತಿ ಜಗತಃ ವಿಷಯೇ ತು ಶಕ್ತಿಃ ಮಾತ್ರ ಪರಃ ಅಸಿ ನ ತು ತೇ ಅಶ್ನುವತೆ ಮಹಿತ್ವಂ ಸುಪೂರ್ಣೈಕ ದೇಹಃ ಎಂಬುದಾಗಿ ಪದವಿಭಾಗ. ಮೊದಲನೆಯದಾಗಿ ಆಭಾಸ ಏವ ಅಂತ ಶ್ರೀಮದಾಚಾರ್ಯರು ಒಂದು ಪ್ರಮಾಣವನ್ನ ತಿಳಿಸಿಕೊಡ್ತಾ ಇದ್ದದ್ದು ನೋಡ್ರಿ. ಆಭಾಸ ಏವ ಅಂತ ಈ ವಾಕ್ಯವನ್ನ ಪ್ರಯೋಗ ಮಾಡೋದರಿಂದ ಏನು ಪ್ರಮಾಣವನ್ನ ತಿಳಿಸಿಕೊಟ್ರು ಅಂತಂದ್ರೆ ಟಿಪ್ಪಣಿಕಾರ ಹೇಳ್ತಾರೆ ಆಭಾಸ ಏವಚ ಅಂತ ಹೇಳಿ ಬ್ರಹ್ಮಸೂತ್ರ ಯಾವುದು ಬ್ರಹ್ಮಸೂತ್ರ 2ನೇ ಅಧ್ಯಾಯ 3ನೇ ಪಾದ 50ನೆಯ ಸೂತ್ರ. ಓಂ ಆಭಾಸ ಏವಚ ಓಂ ಅಂತ ಹೇಳಿ ಬ್ರಹ್ಮಸೂತ್ರ. ಇದು ವ್ಯಾಸದೇವರು ರಚನೆ ಮಾಡಿದಂತಹ ಬ್ರಹ್ಮಸೂತ್ರ. ಈ ಬ್ರಹ್ಮಸೂತ್ರವನ್ನ ಇಲ್ಲಿ ಆಭಾಸ ಏವ ಅಂತ ಈ ವಾಕ್ಯದಿಂದ ಈ ಪ್ರಮಾಣವನ್ನ ಸೂಚನೆ ಮಾಡ್ತಾ ಇದ್ದಾರೆ. ಏನಕ್ಕೆ ಅರ್ಥ ಅಂದ್ರೆ ಜೀವ ಪರಮಾತ್ಮನಃ ಆಭಾಸ ಏವ. ಜೀವರು ಜೀವನು ಅಂತ ಏಕವಚನ ಪ್ರಯೋಗ ಮಾಡಿದ್ದು ಯಾಕೆ ಅಂದ್ರೆ ಸಮೂಹಾರ್ಥೆ ಏಕವಚನ. ಎಲ್ಲಾ ಜೀವರು ಸಮೂಹವನ್ನು ತಿಳಿಸುವುದಕ್ಕಾಗಿ ಜೀವ ಅಂತ ಪ್ರಯೋಗ ಮಾಡಿದ್ರು. ಜೀವ ಅಂದ್ರೆ ಒಬ್ಬನೇ ಜೀವ ಅಂತ ಅರ್ಥ ಅಲ್ಲ, ಬ್ರಹ್ಮಾದಿ ಸಕಲ ಜೀವರು ಕೂಡ ತೆಗೆದುಕೊಳ್ಳಬೇಕು. ಎಲ್ಲ ಜೀವರನ್ನು ಕೂಡ, ಪ್ರತಿಯೊಬ್ಬ ಜೀವರು ಕೂಡ, ಎಲ್ಲ ಜೀವರಾಶಿಗಳು ಕೂಡ ಪರಮಾತ್ಮನಃ ಆಭಾಸ ಏವ, ಭಗವಂತನ ಆಭಾಸರೇ. ಆಭಾಸರೇ ಎಂಬುದಕ್ಕೆ ಪ್ರತಿಬಿಂಬ ಏವ, ಪ್ರತಿಬಿಂಬರೇ ಅಂತ ತಿಳಿಸ್ತಾ ಇದ್ದದ್ದು ಸೂತ್ರದಲ್ಲಿ. ಓಂ ಆಭಾಸ ಏವಚ ಓಂ ಎಂಬುವಂತಹ ಸೂತ್ರದಲ್ಲಿ ಹೇಳ್ತಾ ಇರುವಂತಹ ವಿಷಯ ಏನು ಅಂದ್ರೆ ಎಲ್ಲ ಜೀವರಾಶಿಗಳು ಪರಮಾತ್ಮನ ಆಭಾಸರೇ, ಪ್ರತಿಬಿಂಬರೇ. ಚ ಮತ್ತು ಭಿನ್ನಶ್ಚ, ಎಲ್ಲರೂ ಭಗವಂತನ ಪ್ರತಿಬಿಂಬರು. ಅಷ್ಟೇ ಅಲ್ಲ, ಭಗವಂತನಿಂದ ಭಿನ್ನರೂ ಆಗಿ ಇದ್ದಾರೆ. ಭಿನ್ನಶ್ಚ ಇತಿ ಸೂತ್ರಂ ಆಭಾಸಕಃ. ಈ ಸೂತ್ರ ಎಂಬುದು ನೋಡಿ, ಆಭಾಸ ಏವಚ ಎಂಬುವಂತಹ ಸೂತ್ರವನ್ನ ನೋಡಿ, ಆಭಾಸ ಏವ ಎಂಬುವಂತಹ ವಾಕ್ಯದಿಂದ ಅದನ್ನ ಸೂಚನೆ ಮಾಡ್ತಾ ಇದ್ದದ್ದು. ಈ ಪ್ರಮಾಣವನ್ನ ತಮ್ಮ ಯಾವ ಮಾತಿಗೆ ಈ ಪ್ರಮಾಣವನ್ನು ಕೊಟ್ಟದ್ದು ಅಂತಂದ್ರೆ ಅದನ್ನ ಟಿಪ್ಪಣಿಕಾರ ಬಿಡ್ತಾರೆ. ಆಭಾಸಕೋಸ್ಯ ಪವನಃ ಇತ್ಯಾದವು ಮಾನಂ. ಶ್ರೀಮದಾಚಾರ್ಯರು ಒಂದು ವಿಷಯವನ್ನ ಹೇಳಿದ್ದು ಆಭಾಸಕೋಸ್ಯ ಪವನಃ ಅಂತ ಒಂದು ಶ್ಲೋಕದಲ್ಲಿ ತಿಳಿಸಿಕೊಟ್ಟದ್ದು. ಪವನಃ ಅಸ್ಯ ಆಭಾಸಕಃ. ಪವನ ಅಂದ್ರೆ ವಾಯುದೇವರು. ವಾಯುದೇವರು ಭಗವಂತನ ಆಭಾಸಕರು ಅಂತ
ತಾರತಮ್ಯವನ್ನು ತಿಳಿಸ್ತಾ ಇರುವಂತಹ ಪ್ರಸಂಗದೊಳಗೆ ಯಾರ್ಯಾರಿಗೂ ಯಾರ್ಯಾರ ಆಭಾಸಕರು ಅಂತ ಹೇಳುವಂತಹ ಪ್ರಸಂಗದೊಳಗೆ ಪುರುಷರ ಆಭಾಸಕತ್ವವನ್ನ ಸ್ತ್ರೀಯರ ಆಭಾಸಕತ್ವವನ್ನು ಹೇಳುವಂತಹ ಪ್ರಸಂಗದೊಳಗೆ ಮೊಟ್ಟ ಮೊದಲಿಗೆ ಹೇಳಿದ್ದು ಭಗವಂತನ ಆಭಾಸಕರು ವಾಯುದೇವರು ಅಂತ ಹೇಳಿದ್ದು ನೋಡಿ, ಅಲ್ಲಿ ಹೇಳಿದ್ದು ಈ ಶ್ರೀಮದಾಚಾರ್ಯರ ಮಾತಿದು. ಇದಕ್ಕೇನು ಪ್ರಮಾಣ ಅಂತ ಕೇಳಿದ್ರೆ ಸೂತ್ರಕಾರರಾದಂತಹ ವೇದವ್ಯಾಸ ದೇವರ ಮಾತೇ ಪ್ರಮಾಣ, ಬ್ರಹ್ಮಸೂತ್ರವೇ ಪ್ರಮಾಣ ಅಂತ ಆಭಾಸ ಏವ ಎಂಬುದರಿಂದ ಆಭಾಸ ಏವ ಚ ಓಂ ಎಂಬುವಂತಹ ಸೂತ್ರವನ್ನು ತಮ್ಮ ಮಾತಿಗೆ ಇದು ಪ್ರಮಾಣವನ್ನಾಗಿ ಕೊಟ್ಟರು. ಆಭಾಸ ಕೋಸ್ತಪವನಃ ಇತ್ಯಾದೌ ಮಾನಂ, ಇದಕ್ಕೆ ಇದು ಪ್ರಮಾಣ ಅಂತ ತಿಳಿಸಿಕೊಟ್ರು. ಇನ್ನು ಮುಂದಿನ ವಾಕ್ಯ ಆಭಾಸ ಏವ ಪೃಥಗೀಶತ ಏಷ ಜೀವೋ ಅಂತ ಇದೆ. ಪೃಥಗೀಶತ ಏಷ ಜೀವೋ ಅಂತ ಇದೆ. ಪೃಥಕ್ ಈಶತಃ ಏಷಃ ಜೀವಃ, ಏಷಃ ಜೀವಃ ಪೃಥಕ್. ಏಷಃ ಜೀವಃ ಅಂದ್ರೆ ಈ ಜೀವನು ಅಂತ ಅರ್ಥ. ಈ ಜೀವನು ಅಂದ್ರೆ ಎಲ್ಲಾ ಜೀವರಾಶಿಗಳು ಅಂತ ಅರ್ಥ. ಎಲ್ಲ ಜೀವರಾಶಿಗಳು ಕೂಡ ಈಶತಃ ಪೃಥಕ್, ಭಗವಂತನಿಂದ ಪೃಥಕ್ ಅಂದ್ರೆ ಬೇರ್ಪಟ್ಟವರು ಅಂತ ಅರ್ಥ, ಭಿನ್ನರು ಅಂತ ಅರ್ಥ. ಭಗವಂತ ಬೇರೆ, ಎಲ್ಲ ಜೀವರಾಶಿಗಳು ಬೇರೆ ಅಂತ ಅರ್ಥ. ಪೃಥಕ್ ಈಶತಃ ಏಷ ಜೀವಃ, ಏಷಃ ಜೀವಃ ಇತಿ, ಇದಕ್ಕೆ ವಾಕ್ಯಕ್ಕೆ ಅರ್ಥ ಗೊತ್ತಾಯ್ತಲ್ಲ. ಪೃಥಗೀಶತ ಏಷ ಜೀವೋ ಎಂಬುದಕ್ಕೆ ಅರ್ಥ ಏನು? ಏಷಃ ಜೀವಃ ಈಶತಃ ಪೃಥಕ್, ಈ ಎಲ್ಲ ಜೀವರಾಶಿಗಳು ಕೂಡ ಭಗವಂತನಿಂದ ಪೃಥಕ್, ಬೇರೆಯಾದವರು, ಭಿನ್ನರಾದವರು ಅಂತ ಅರ್ಥ. ಈ ವಾಕ್ಯದಿಂದ ಯಾವ ಪ್ರಮಾಣವನ್ನು ಹೇಳದಂತೆ ಆಯ್ತು ಅಂದ್ರೆ ಇದು ಬ್ರಹ್ಮಸೂತ್ರವೇ. ಓಂ ಪೃಥಗುಪದೇಶಾತ್ ಓಂ ಅಂತ ಬ್ರಹ್ಮಸೂತ್ರ. ಎಷ್ಟನೇದ್ದು? 2ನೇ ಅಧ್ಯಾಯ 3ನೆಯ ಪಾದ 18ನೆಯ ಸೂತ್ರ. ಓಂ ಪೃಥಗುಪದೇಶಾತ್ ಓಂ ಎಂಬುವಂತಹ ಬ್ರಹ್ಮಸೂತ್ರ. ಇದು ಪ್ರಮಾಣ, ಬ್ರಹ್ಮಸೂತ್ರವೇ ಪ್ರಮಾಣ. ಪೃಥಗುಪದೇಶಾತ್ ಎಂಬುವಂತಹ ಪ್ರಮಾಣವನ್ನ ತಿಳಿಸ್ತಾ ಇದ್ದದ್ದು. ಇದರಿಂದ ಪೃಥಗೀಶತ ಏಷ ಜೀವೋ ಎಂಬುವಂತಹ ವಾಕ್ಯದಿಂದ ಈ ಬ್ರಹ್ಮಸೂತ್ರದ ಪ್ರಮಾಣವನ್ನ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಈಶತಃ ಇತಿ ವಿಶೇಷ ಕಥನಂ. ನೋಡಿ, ಸೂತ್ರದಲ್ಲಿ ಏನಿದೆ? ಪೃಥಗ್ ಉಪದೇಶ ಅಂತಿದೆ. ಪೃಥಕ್ ಉಪದೇಶಾತ್, ಪ್ರತ್ಯೇಕ ಅಂತ ಕೇಳಲ್ಪಟ್ಟಿದೆ ಅಂತ ಸೂತ್ರದ ಅರ್ಥ. ಈಶತಃ ಇದು ವಿಶೇಷ ಕಥನಂ. ಈಶತಃ ಅಂತ ಇಟ್ಕೊಳ್ಬೇಕಲ್ಲಿ, ಭಗವಂತನಿಂದ ಪ್ರತ್ಯೇಕ ಅಂತ ಹೇಳಲ್ಪಟ್ಟಿದೆ ಅಂತ ಸೂತ್ರಕ್ಕೆ ಅರ್ಥವನ್ನ ತಿಳಿದುಕೊಳ್ಳಬೇಕು. ಮುಂದೆ ಅರ್ಥವನ್ನು ಬರೀತಾರೆ ನೋಡಿ. ಈಶತಃ ಮುಕ್ತಃ ಪೃಥಕ್ ಭಿನ್ನಃ ಉಪದೇಶಾತ್, ಭಗವಂತನಿಂದ ಮುಕ್ತರು ಪ್ರತ್ಯೇಕ ಅಂತ ಹೇಳಲ್ಪಟ್ಟಿದೆ. ನೋಡಿ, ಮುಕ್ತರೇ ಪ್ರತ್ಯೇಕ ಅಂತ ಹೇಳಲ್ಪಟ್ಟಿದೆ ಅಂದ ಮೇಲೆ ಅಮುಕ್ತರಾದಂತಹ ಎಲ್ಲ ಜೀವರಾಶಿಗಳು ಕೂಡ ಭಿನ್ನರೇ ಅಂತ ಸ್ಪಷ್ಟವಾಗಿ ತಿಳಿದು ಬಂದೇ ಬರುತ್ತದೆ. ಅದಕ್ಕಾಗಿ ಈ ರೀತಿಯಾಗಿ ಈ ಪೃಥಗುಪದೇಶ ಎಂಬುವಂತಹ ಪ್ರಮಾಣವನ್ನ ಇಲ್ಲಿಟ್ಕೊಳ್ಬೇಕು. ನೋಡ್ರಿ, ಭಿನ್ನೋ ಚಿಂತ್ಯ ಪರಮೋ ಜೀವಸಂಘಾತ್, ಜೀವಸಂಘಾತ್ ಪರಮಃ ಅಚಿಂತ್ಯ ಭಿನ್ನ ಅಂತ ಶ್ರೀಮದ್ ಹೇಳಿದಂತ ಒಂದು ಮಾತು, ತಾವು ಹೇಳಿದಂತ ಮಾತು. ಜೀವಸಂಘಾತ್, ಎಲ್ಲ ಜೀವರಾಶಿಗಳ ಸಮೂಹದಿಂದ ಪರಮಃ ಅಚಿಂತ್ಯ, ಉತ್ತಮನಾದಂತಹ ಅಚಿಂತ್ಯನಾದಂತಹ ಭಗವಂತ ಭಿನ್ನ ಅಂತ ಶ್ರೀಮದಾಚಾರ್ಯ ಹೇಳಿದ್ದಾರೆ. ಇದಕ್ಕೇನ ಪ್ರಮಾಣ ಅಂತ ಎಂಬುದಕ್ಕೆ ಇದೇ ಪ್ರಮಾಣವನ್ನು ಕೊಟ್ಟರು. ಪೃಥಗುಪದೇಶ ಎಂಬುವಂತಹ ಈ ಬ್ರಹ್ಮಸೂತ್ರವೇ ಇದಕ್ಕೆ ಪ್ರಮಾಣ ಎಂಬುದಾಗಿ ಅದನ್ನು ತಿಳಿಸಿಕೊಟ್ರು. ಇತಿ ಕೌಶಿಕ ಶ್ರುತೇ ಇತಿ ಸೂತ್ರಂ ಅಭಿದಾಕುತೋಸ್ಯ ಇತ್ಯತ್ರ ಮಾನಂ. ಮತ್ತು ಅಭಿದಾಕುತೋಸ್ಯ ಅಂತ ಇದೆ ಶ್ರೀಮದಾಚಾರ್ಯರ ಮಾತು. ಸಾಮ್ಯನೇ ಇಲ್ಲ ಅಂತಂದ ಮೇಲೆ ಅಭೇದ ಎಲ್ಲಿಂದ ಅಂತ ಶ್ರೀಮದಾಚಾರ್ಯ ಹೇಳಿದಂತ ಒಂದು ಮಾತು. ಅದಕ್ಕೂ ಕೂಡ ಇದು ಭಿನ್ನನಾಗಿದ್ದಾನೆ ಜೀವನಿಂದ ಭಗವಂತ, ಎಲ್ಲ ಜೀವರಾಶಿಗಳಿಂದಲೂ ಕೂಡ ಭಿನ್ನನಾಗಿ ಇದ್ದಾನೆ, ಎಲ್ಲ ಜೀವರಾಶಿಗಳು ಭಗವಂತನಿಂದ ಭಿನ್ನರಾಗಿ ಇದ್ದಾರೆ ಎಂಬ ವಿಷಯದೊಳಗೆ ಇದು ಪ್ರಮಾಣ ಅಂತ ತಿಳಿಸಿಕೊಡ್ತಾರೆ. ಒಟ್ಟಾರೆ ಆಭಾಸ ಏವ ಪೃಥಗೀಶತ ಏಷ ಜೀವೋ ಈ 2 ವಾಕ್ಯಗಳಿಂದ ಆಭಾಸ ಏವ ಚ ಓಂ ಓಂ ಪೃಥಗುಪದೇಶಾತ್ ಓಂ ಎಂಬುವಂತಹ
ಪ್ರಮಾಣವನ್ನ ಸೂಚನೆ ಮಾಡಿ ತಮ್ಮ ಮಾತಿಗೆ ಇದು ಪ್ರಮಾಣ ಅಂತ ತಿಳಿಸಿಕೊಟ್ರು. ಇನ್ನು ಮತ್ತೊಂದು ಎರಡನೇ ಪಾದದಲ್ಲಿ ಹೇಳಿದ್ದು ಮುಕ್ತಸ್ಯ ನಾಸ್ತಿ ಜಗತೋ ವಿಷಯೇತು ಶಕ್ತಿ ಅಂತ ಇದೆ. ಮುಕ್ತಸ್ಯ ನಾಸ್ತಿ ಜಗತೋ ವಿಷಯೇತು ಶಕ್ತಿ. ಇದಕ್ಕೆ ಅರ್ಥ ಏನು ಅಂದ್ರೆ ಮುಕ್ತಸ್ಯ ಜಗತಃ ವಿಷಯೇ ಜಗನ್ನಿರ್ಮಾಣ ವಿಷಯೇ ಶಕ್ತಿ ನಾಸ್ತಿ ಇತ್ಯಾದಿನ ಜಗದ್ವ್ಯಾಪಾರವರ್ಜಂ ಇತಿ ಜಗತ್ಸರ್ಜನಾದಿ ವ್ಯಾಪಾರವರ್ಜಂ ತದ್ವಿನಾ ಅನ್ಯಾನ್ ಕಾಮಾನ್ ಪ್ರಾಪ್ನೋತಿ ಇತಿ ಸೂತ್ರಂ ಸಾಮ್ಯಂ ನ ಚಾಸ್ಯ ಪರಮೇಣ ಚ ಇತ್ಯತ್ರ ಮಾನಂ. ಎರಡನೇ ಪಾದದಲ್ಲಿ ಹೇಳಿದ್ದೆ ನೋಡಿ, ಮುಕ್ತಸ್ಯ ನಾಸ್ತಿ ಜಗತೋ ವಿಷಯೇತು ಶಕ್ತಿ. ಮುಕ್ತಸ್ಯ ಮುಕ್ತನಾದಂತಹ ವ್ಯಕ್ತಿಗೆ ಜಗತಃ ವಿಷಯೇ ಶಕ್ತಿ ನಾಸ್ತಿ, ಜಗತ್ತಿನ ವಿಷಯದೊಳಗೆ ಶಕ್ತಿ ಇಲ್ಲ ಅಂದ್ರೆ ಜಗತ್ತಿನ ಸೃಷ್ಟಿಯಾದಿ ವಿಷಯದೊಳಗೆ ಮುಕ್ತನಿಗೆ ಶಕ್ತಿ ಇಲ್ಲ ಅಂತ ಹೇಳ್ತಾ ಇದ್ದದ್ದು. ಮುಕ್ತಸ್ಯ ಜಗತಃ ವಿಷಯ ಜಗನ್ ನಿರ್ಮಾಣ ವಿಷಯ ಅಂತ ಟಿಪ್ಪಣಿಕಾರ ಬರೀತಾರೆ. ಜಗತ್ತಿನ ವಿಷಯದೊಳಗೆ ಅಂದ್ರೆ ಜಗತ್ತಿನ ನಿರ್ಮಾಣದ ವಿಷಯದೊಳಗೆ, ಜಗತ್ತನ್ನ ನಿರ್ಮಾಣ ಮಾಡುವಂತಹ ವಿಷಯದೊಳಗೆ ಶಕ್ತಿ ನಾಸ್ತಿ, ಶಕ್ತಿ ಇಲ್ಲ ಅಂತ ಇದಕ್ಕೆ ಅರ್ಥ. ಇದರಿಂದ ಯಾವ ಪ್ರಮಾಣವನ್ನ ಸೂಚನೆ ಮಾಡಿದಂತೆ ಆಯಿತು ಅಂತಂದ್ರೆ ಇತ್ಯಾದಿನ ಜಗದ್ವ್ಯಾಪಾರ ವರ್ಜಂ. ಬ್ರಹ್ಮಸೂತ್ರ 4ನೇ ಪಾದ 4ನೇ ಅಧ್ಯಾಯ 4ನೇ ಪಾದ 17ನೆಯ ಸೂತ್ರ ಜಗದ್ವ್ಯಾಪಾರ ವರ್ಜಂ ಎಂಬುವಂತಹ ಸೂತ್ರ. ಇಲ್ಲಿ ಹೇಳ್ತಾ ಇದ್ದದ್ದು ಜಗತ್ ಸರ್ಜನಾದಿ ವ್ಯಾಪಾರ ವರ್ಜಂ, ಜಗತ್ತಿನ ಸರ್ಜನಾದಿ ವ್ಯಾಪಾರ, ಸೃಷ್ಟಿ ಸ್ಥಿತಿ ಲಯ ಇತ್ಯಾದಿ ವ್ಯಾಪಾರ ಏನಿದೆಯಲ್ಲ, ತದ್ವಿನ ಅನ್ಯಾನ್ ಕಾಮಾನ್ ಪ್ರಾಪ್ನೋತಿ, ಬೇರೆ ಕಾಮನೆಗಳನ್ನ ಮುಕ್ತರು ಹೊಂತಾರೆ. ಈ ಸೃಷ್ಟಿಯ ವಿಷಯ, ಸೃಷ್ಟಿಯನ್ನ ಮಾಡುವಂಥದ್ದನ್ನ ಅವರು ಹೊಂದೋದಿಲ್ಲ, ಆ ಒಂದು ಶಕ್ತಿಯನ್ನ ಹೊಂದೋದಿಲ್ಲ. ಆ ಶಕ್ತಿಯನ್ನು ಭಗವಂತ ಕೊಟ್ಟಿಲ್ಲ. ಈಗ ಯಾವ ಮುಕ್ತನೂ ಕೂಡ ಜಗತ್ತಿನ ಸೃಷ್ಟಿಯಾದ ವ್ಯಾಪಾರವನ್ನ ಮಾಡೋದಿಲ್ಲ ಅಂತ ಅರ್ಥ. ಇದು ಒಂದು ಪ್ರಮಾಣವನ್ನ ಕೊಟ್ರಿ ಇಲ್ಲಿ, ಜಗದ್ವ್ಯಾಪಾರ ವರ್ಜಂ ಓಂ ಎಂಬುದಾಗಿ. ಈ ಪ್ರಮಾಣವನ್ನ ಹೆಂಗೆ ತಿಳಿಸಿಕೊಟ್ರು? ಮುಕ್ತಸ್ಯ ನಾಸ್ತಿ ವಿಷಯೇ ಮುಕ್ತಸ್ಯ ನಾಸ್ತಿ ಜಗತೋ ವಿಷಯೇತು ಶಕ್ತಿ ಎಂಬುವಂತಹ ಈ ಒಂದು ವಾಕ್ಯದಿಂದ ಈ ಸೂತ್ರವನ್ನ ಪ್ರಮಾಣವನ್ನಾಗಿ ತಿಳಿಸಿಕೊಟ್ರು. ಸಾಮ್ಯಂ, ಇದು ಇದಕ್ಕೆ ಯಾವ ತಮ್ಮ ಮಾತಿಗೆ ಇದು ಪ್ರಮಾಣ ಅಂತಂದ್ರೆ ಸಾಮ್ಯಂನ ಚಾಸ್ಯ ಪರಮೇಣ ಇತ್ಯತ್ರ ಮಾನಂ. ನೋಡ್ರಿ, ಸಾಮ್ಯವನ್ನ ಭಗವಂತನಿಂದ ಹೊಂದಲಿಕ್ಕೆ ಆಗೋದಿಲ್ಲ, ಬ್ರಹ್ಮದೇವರಿಂದಲೂ ಕೂಡ ಭಗವಂತನ ಸಾಮ್ಯವನ್ನ ಹೊಂದಲಿಕ್ಕೆ ಆಗೋದಿಲ್ಲ ಅಂತ ಶ್ರೀಮದಾಚಾರ್ಯರ ಮಾತು. ಸಾಮ್ಯಂನ ಚಾಸ್ಯ ಪರಮೇಣ ಎಂಬುದಾಗಿ ಶ್ರೀಮದಾಚಾರ್ಯರ ಮಾತು. ಈ ಮಾತಿಗೆ ಪ್ರಮಾಣವನ್ನಾಗಿ ಕೊಟ್ಟಂತೆ. ಯಾಕೆ ಸಾಮ್ಯವನ್ನ ಹೊಂದಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ದು ಶ್ರೀಮದಾಚಾರ್ಯ? ಯಾಕೆ ಅಂತಂದ್ರೆ ನೋಡಿ, ಮುಕ್ತರಿಗೆ ಜಗತ್ತಿನ ಸೃಷ್ಟಿಯಾದ ವಿಷಯದೊಳಗೆ ಶಕ್ತಿ ಇಲ್ಲ ಅಂತ ಹೇಳ್ತಾ ಇದೆ ಪ್ರಮಾಣ. ಓಂ ಜಗದ್ವ್ಯಾಪಾರ ವರ್ಜಂ ಎಂಬುದಾಗಿ ಹೀಗೆ ಹೇಳುವಾಗ ಭಗವಂತ ಜಗತ್ತಿನ ಸೃಷ್ಟಿಯಾದಿಗಳನ್ನು ಮಾಡ್ತಾನೆ. ಜಗತ್ತಿನ ಸೃಷ್ಟಿಯಾದಿಗಳನ್ನು ಭಗವಂತ ಮಾಡ್ತಾನೆ ಅಂದ ಮೇಲೆ ಈ ಮುಕ್ತರಿಗೆ ಮಾತ್ರ ಜಗತ್ತಿನ ಸೃಷ್ಟಿಯಾದಿಗಳನ್ನು ಮಾಡ್ಲಿಕ್ಕೆ ಸಾಮರ್ಥ್ಯ ಇಲ್ಲ ಅಂದ ಮೇಲೆ ಮುಕ್ತರು ಭಗವಂತನ ಸಾಮ್ಯವನ್ನ ಹೇಗೆ ಹೊಂದಲಿಕ್ಕೆ ಆಗ್ತದೆ? ಹೊಂದಲಿಕ್ಕೆ ಆಗೋದಿಲ್ಲ. ಬ್ರಹ್ಮದೇವರು ಹೊಂದಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಈ ಸಾಮ್ಯಮ್ಮ ಚಾಸ್ಯ ಪರಮೇಣ ಎಂಬುವಂತಹ ಶ್ರೀಮದಾಚಾರ್ಯರ ಮಾತಿಗೆ ಈ ಮುಕ್ತಸ್ಯ ನಾಸ್ತಿ ಜಗತೋ ವಿಷಯೇತು ಶಕ್ತಿ ಎಂಬುವಂತಹ ವಾಕ್ಯದಿಂದ ಓಂ ಜಗದ್ವ್ಯಾಪಾರ ವರ್ಜಂ ಓಂ ಎಂಬುವಂತಹ ತಮ್ಮ ಮಾತಿಗೆ ಈ ಸೂತ್ರವನ್ನ ಪ್ರಮಾಣವನ್ನಾಗಿ ತಿಳಿಸಿಕೊಟ್ರು ಶ್ರೀಮದಾಚಾರ್ಯರು. ಇನ್ನು ಮತ್ತೆ ಮುಂದಿನ ವಾಕ್ಯ ಮಾತ್ರಾ ಪರೋಸಿ ನತು ತೇಷ್ಣುವತೆ ಮಹಿತ್ವಂ ಅಂತ ಇದೆ. ಮಾತ್ರಾ ಪರೋಸಿ ನತು ತೇಷ್ಣುವತೆ ಮಹಿತ್ವಂ. ಮಾತ್ರಾ ಪರ ಇತ್ಯಾದಿನ, ಮಾತ್ರಾ ಪರೋಸಿ ಅಂತಿನದಲ್ಲ ಆ ವಾಕ್ಯವನ್ನ ಹೇಳಿದ್ದಾರಲ್ಲ ಶ್ರೀಮದಾಚಾರ್ಯ 3ನೇ ಪಾದದಿಂದ. ಈ ಒಂದು ವಾಕ್ಯದಿಂದ ಯಾವ ಪ್ರಮಾಣವನ್ನ ತೆಗೆದುಕೊಳ್ಳಬೇಕು ಅಂತಂದ್ರೆ ಪರೋ ಮಾತ್ರಯಾ ತನ್ಮ ವೃಧಾನ ನತೆ ಮಹಿತ್ವಂ ಅನ್ವಷ್ಣುವಂತಿ ಇತಿ ಶ್ರುತಿರ್ಗೃಹೀತ. ಈ ಶ್ರೀಮದಾಚಾರ್ಯರ ವಾಕ್ಯದಿಂದ
ಒಂದು ಶ್ರುತಿಯನ್ನ ಪ್ರಮಾಣವನ್ನ ಇಟ್ಕೊಳ್ಬೇಕು. ಪರೋ ಮಾತ್ರಯ ತನ್ವಾ ವೃಧಾನನತೆ ಮಹಿತ್ವಮನ್ವಷ್ಣುವಂತಿ. ಋಗ್ವೇದ ಸಂಹಿತೆಯ ಒಂದು ಮಂತ್ರ ಇದು. ಈ ಮಂತ್ರ, ಈ ಶ್ರುತಿಯನ್ನ ಪ್ರಮಾಣವನ್ನ ಇಟ್ಕೊಳ್ಬೇಕು. ಇದಕ್ಕೆ ಅರ್ಥವನ್ನು ತಿಳಿಸಿಕೊಡ್ತಾರೆ. ಮಾತ್ರಾಯಾಹ ಮಿತೇಹಿ ಪರಃ ಉತ್ಕೃಷ್ಟಃ ಅಸಿ. ಭಗವಂತ ಎಲ್ಲದಕ್ಕಿಂತಲೂ ಕೂಡ ಉತ್ಕೃಷ್ಟನಾಗಿ ಇದ್ದಾನೆ. ಭಗವಂತ ಪರಃ ಮಾತ್ರಯಾ ತನ್ಮಾ ಉತ್ಕೃಷ್ಟಃ ಅಸಿ. ಪರಶಬ್ದಸ್ಯ ಅವಧಿ ಸಾಪೇಕ್ಷತ್ವಾತ್ ಸನ್ನಿಹಿತ ಮಾತ್ರಾಪದಂ ಅವಧಿವಾಚಕಂ ಇತಿ ಜ್ಞಾಪಯಿತುಂ ಮಾತ್ರಾಪರೋಸಿ ಇತ್ಯನುವಾದಃ ಕೃತಃ. ಸೂರ್ಯವತ್ ಅಂಶತೋ ಲೋಕೋ ವ್ಯಾಪ್ತಿರ್ನ ಇತ್ಯಾಹ ತನ್ವೇತಿ. ಭಗವಂತ ಹೇಗಿದ್ದಾನೆ ಅಂದ್ರೆ ಪರೋ ಮಾತ್ರಯ ತನ್ವಾ, ಪರಹ ಮಾತ್ರಯ, ಒಂದು ಮಿತಿಯಿಂದ ಉತ್ಕೃಷ್ಟನಾಗಿ ಇದ್ದಾನೆ ಭಗವಂತ. ಒಬ್ಬರನ್ನ ಹೇಳಬೇಕಾದ್ರೆ ಒಂದು ಮಿತಿಯನ್ನು ಹೇಳುತ್ತೇವೆ. ಭಗವಂತನಿಗೆ ಮಿತಿ ಎಂಬುದೇ ಇಲ್ಲ. ಜ್ಞಾನದಲ್ಲಿ ಆಗಲಿ, ಆನಂದದಲ್ಲಾಗಲಿ, ಶಕ್ತಿಯಲ್ಲಾಗಲಿ, ಏನೇ ಒಂದು ಆ ಎಲ್ಲ ಸದ್ಗುಣಗಳಲ್ಲಿ ಮಿತಿ ಎಂಬುದೇ ಇಲ್ಲ ಭಗವಂತ. ಆ ಮಿತಿಯನ್ನ ಭಗವಂತ ಮೀರಿ ನಿಂತಿದ್ದಾನೆ. ಪರೋ ಮಾತ್ರಯ. ಮತ್ತು ಭಗವಂತ ಹೇಗಿದ್ದಾನೆ ತನ್ವಾ ಎಂಬುದಕ್ಕೆ ಸೂರ್ಯವತ ಅಂಶತೋ ಲೋಕೋ ವ್ಯಾಪ್ತಿರ್ನ ಇತ್ಯಾಹ ತನ್ವಾ ಇತಿ. ಸೂರ್ಯನೂ ವ್ಯಾಪಿಸಿಕೊಂಡಿದ್ದಾನೆ. ಸೂರ್ಯ ಬೆಳಗ್ಗೆ ಆದ ಮೇಲೆ ಸೂರ್ಯೋದಯ ಆಯಿತು ಅಂದ್ರೆ ಸೂರ್ಯನ ಕಿರಣಗಳು ಎಲ್ಲ ಕಡೆಗೂ ಹೋಗ್ತವೆ. ಕೆಲವೊಂದು ಪ್ರದೇಶದಲ್ಲಿ ಹೋಗೋದಿಲ್ಲ. ಗುಹಾ ಪ್ರದೇಶಗಳಲ್ಲಿ, ಈ ಅನೇಕ ರೀತಿಯಾದಂತಹ ಗುಡ್ಡುಗಳ, ಬೆಟ್ಟಗಳ ಗುಹೆಗಳಲ್ಲಿ, ಬಹಳ ದೀರ್ಘವಾದಂತಹ ಗುಹೆಗಳಲ್ಲಿ ಸೂರ್ಯನ ಕಿರಣಗಳು ಕೆಲವು ಸ್ಥಳಗಳಲ್ಲಿ ಹೋಗೋದಿಲ್ಲ. ಎಲ್ಲ ಕಡೆಗೂ ಕೂಡ ಸೂರ್ಯನ ಕಿರಣಗಳು ಹೋಗ್ತವೆ. ಎಲ್ಲ ಕಡೆಗೂ ಬೆಳಕಾಗಿ ಆಗ್ತದೆ. ಆದ್ರೆ ಸೂರ್ಯ ಹೇಗಿದ್ದಾನೆ ಅಂದ್ರೆ ಎಲ್ಲ ಕಡೆ ವ್ಯಾಪಿಸಿಕೊಂಡಿದ್ದಾನೆ. ಆ ವ್ಯಾಪಿಸಿಕೊಂಡಿದ್ದದ್ದು ಹೇಗೆ ಅಂದ್ರೆ ಅಂಶತಃ, ತನ್ನ ಅಂಶಗಳನ್ನ, ಕಿರಣಗಳನ್ನ ಎಲ್ಲ ಕಡೆಗೆ ಕಳಿಸಿ ತಾನು ವ್ಯಾಪಿಸಿಕೊಂಡಿದ್ದಾನೆ ಸೂರ್ಯ. ಹಂಗೆ ಭಗವಂತ ಅಲ್ಲ. ಭಗವಂತ ಸೂರ್ಯನಂತೆ ಅಂಶತಃ ಲೋಕವು ವ್ಯಾಪ್ತಿಯನ್ನು ಹೊಂದಿದವ ಅಲ್ಲ. ಭಗವಂತ ಎಲ್ಲ ಕಡೆಗೂ ಸ್ವಯಂ ತಾನೇ ವ್ಯಾಪಿಸಿಕೊಂಡು ಇದ್ದಾನೆ. ಸೂರ್ಯ ಸ್ವಯಂ ತಾನೇ ವ್ಯಾಪಿಸಿಕೊಂಡು ಇಲ್ಲ, ತನ್ನ ಕಿರಣಗಳನ್ನ, ತನ್ನ ಅಂಶಗಳನ್ನ ಕಳಿಸಿ ವ್ಯಾಪಿಸಿಕೊಂಡಿದ್ದದ್ದು. ಭಗವಂತ ಮಾತ್ರ ಅಂಶಗಳನ್ನ ಕಳಿಸಿ ವ್ಯಾಪಿಸಿಕೊಂಡಿದ್ದದ್ದಲ್ಲ, ಸ್ವಯಂ ತಾನೇ ಭಗವಂತ ಎಲ್ಲ ಕಡೆಗೂ ಕೂಡ ಇದ್ದಾನೆ. ಅವು ತನ್ವಾ, ತನು ವಿಸ್ತಾರೆ. ತನ್ವಾ ಎಂಬುದಕ್ಕೆ ದೇಹೇನೈವ. ಭಗವಂತ ಹೇಗೆ ವ್ಯಾಪಿಸಿಕೊಂಡಿದ್ದಾನೆ ಅಂದ್ರೆ ತನ್ವಾ, ತನು ಅಂದ್ರೆ ದೇಹ, ತನ್ವಾ ಎಂಬುದಕ್ಕೆ ದೇಹೇನೈವ, ದೇಹದಿಂದಲೇನೆ ಭಗವಂತ ವ್ಯಾಪಿಸಿಕೊಂಡು ಇದ್ದಾನೆ ಎಲ್ಲ ಕಡೆಗೂ ಕೂಡ. ಏನಾಯ್ತು ಹಾಗಾದ್ರೆ? ಪರೋ ಮಾತ್ರಯಾ ತನ್ವಾ ವೃಧಾನ ಅಂತ ಶ್ರುತಿಯಲ್ಲಿ ಶಬ್ದ ಇದೆ ನೋಡಿ. ಪರೋ ಮಾತ್ರಯಾ ತನ್ವಾ ವೃಧಾನತೆ ಮಹಿತ್ವಮನ್ವಷ್ಣುವಂತಿ. ವೃಧಾನ ಎಂಬುದಕ್ಕೆ ಅಪರಿಚ್ಛಿನ್ನ ಅಂತ ಅರ್ಥ. ಪರಿಚ್ಛೇದ ಇಲ್ಲ. ಭಗವಂತ ವ್ಯಾಪಿಸಿಕೊಂಡಿದ್ದಾನೆ ಅಂದ್ರೆ ಇಷ್ಟರವರೆಗೆ ಮಾತ್ರ ವ್ಯಾಪಿಸಿಕೊಂಡಿದ್ದಾನೆ ಅಂತ ಇಲ್ಲ. ಪರಿಚ್ಛಿನ್ನ, ಅದಕ್ಕೆ ಸೀಮೆ ಇಲ್ಲ. ಭಗವಂತ ಎಲ್ಲ ಕಡೆಗೂ ಇದ್ದಾನೆ, ಒಂದು ಇಲ್ಲಿಗೆ ಮುಗಿತು ಅಂತ ಇಲ್ಲ. ಹೇ ಅಪರಿಚ್ಛಿನ್ನ, ಹೇ ವೃಧಾನ, ತೇ ಮಹಿತ್ವಂ ಗುಣಮಹಿಮಾನಂ ನ ಅಶ್ನುವಂತಿ. ಹೇ ತೇ ಮಹಿತ್ವಂ, ನಿನ್ನ ಗುಣಗಳ ಮಹಿಮೆಯನ್ನ ನ ಅಶ್ನುವಂತಿ, ನ ಆಪ್ನುವಂತಿ ಇತ್ಯರ್ಥಃ. ನಿನ್ನ ಮಹಿಮೆಗಳನ್ನ ಯಾರೂ ಕೂಡ ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅಂತ ಶ್ರುತಿ ಇದು. ಪರೋ ಮಾತ್ರಯಾ ತನ್ವ ವೃಧಾನನತೆ ಮಹಿತ್ವಮನ್ವಶ್ರುವಂತಿ. ಎಲ್ಲರಿಂದಲೂ ಕೂಡ ಉತ್ಕೃಷ್ಟನಾದಂಥವನೇ, ದೇಹದಿಂದ ಎಲ್ಲ ಕಡೆ ವ್ಯಾಪಿಸಿಕೊಂಡಿದ್ದಂಥವನೇ, ಪರಿಚ್ಛಿನ್ನನಾದಂತಹ ಭಗವಂತನೇ, ನಿನ್ನ ಮಹಿಮೆಯನ್ನ ನ ಅಶ್ನುವಂತಿ, ಯಾರೂ ಕೂಡ ಸಂಪೂರ್ಣವಾಗಿ ನನ್ನ ಮಹಿಮೆಯನ್ನ ಹೊಂದೋದಿಲ್ಲ, ತಿಳಿಯೋದಿಲ್ಲ ಅಂತ ಅರ್ಥ ಈ ಶ್ರುತಿಯ ಪ್ರಮಾಣ. ಈ ಶ್ರುತಿಯನ್ನು ನೋಡಿ, ಇದನ್ನ ಇಲ್ಲಿ ಯಾವ ವಾಕ್ಯದಿಂದ ಹೇಳಿದ್ದು? ಮಾತ್ರಾಪರೋಸಿನತೆ ಅಶ್ನುವತೆ ಮಹಿತ್ವಂ ಎಂಬುವಂತಹ ಈ ವಾಕ್ಯದಿಂದ ಪರೋ ಮಾತ್ರಯಾ ತನ್ವಾ ವೃಧಾನನತೆ ಮಹಿತ್ವಂ ಅನ್ವಶ್ನುವಂತಿ ಎಂಬುವಂತಹ ಶ್ರುತಿ ಪ್ರಮಾಣವನ್ನ ಕೊಟ್ಟು ಶ್ರೀಮದಾಚಾರ್ಯರು. ಹಾಗಾದ್ರೆ ಈ ಪ್ರಮಾಣ ಎಂಬುದು ತಮ್ಮ ಯಾವ ಮಾತಿಗೆ ಇದು ಪ್ರಮಾಣ ಅಂತ ಕೇಳಿದರೆ ಅದನ್ನು ಹೇಳ್ತಾರೆ ಟಿಪ್ಪಣಿಕಾರರು. ಇದಮಪಿ ಸಾಮ್ಯಂ ನ ಚಾಸ್ಯ ಇತ್ಯತ್ರ ಮಾನಂ. ಇದೂ ಕೂಡ ಶ್ರೀಮದಾಚಾರ್ಯರು ಭಗವಂತನ ಸಾಮ್ಯವನ್ನ
ಮುಕ್ತರು ಹೊಂದೋದಿಲ್ಲ, ಬ್ರಹ್ಮದೇವರು ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅಂತ ಏನು ಸಾಮ್ಯಂನ ಚಾಸ್ಯ ಪರಮೇಣ ಅಂತ ಏನು ಹೇಳಿದ್ರಲ್ಲ, ಇದೇ ಮಾತಿಗೆ ಇದು ಕೂಡ ಪ್ರಮಾಣ. ಯಾಕೆ ಅಂದ್ರೆ ಭಗವಂತ ಎಲ್ಲ ಕಡೆಗೂ ವ್ಯಾಪ್ತನಾಗಿ ಇದ್ದಾನೆ, ಅಪರಿಚ್ಛಿನ್ನನಾಗಿ ಇದ್ದಾನೆ, ಉತ್ಕೃಷ್ಟನಾಗಿ ಇದ್ದಾನೆ. ನಿನ್ನ ಮಹಿಮೆಯನ್ನ ಯಾರೂ ಹೊಂದಲಿಕ್ಕೆ ಆಗೋದಿಲ್ಲ ಅಂತ ಶ್ರುತಿ ಹೇಳ್ತಾ ಇದೆ. ಯಾರೂ ನಿನ್ನ ಮಹಿಮೆಯನ್ನು ತಿಳಿಯಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಾಗ, ಅಷ್ಟು ಸಾಮರ್ಥ್ಯ ಇರುವಾಗ ಭಗವಂತನ ಸಾಮ್ಯವನ್ನ ಹೊಂದಲಿಕ್ಕೆ ಹೇಗೆ ಆಗ್ತದೆ, ಹೊಂದಲಿಕ್ಕೆ ಆಗೋದಿಲ್ಲ ಅಂತ ಇದು ಕೂಡ ಪ್ರಮಾಣವನ್ನಾಗಿ ಇಟ್ಕೊಳ್ಬೇಕು. ಇದು ಪ್ರಮಾಣವಾಗ್ತದೆ ಎಂಬುದಾಗಿ ಶ್ರೀಮದಾಚಾರ್ಯರು ಈ ಪ್ರಮಾಣವನ್ನ ತಿಳಿಸಿಕೊಟ್ಟದ್ದು. ಅದೇ ರೀತಿಯಾಗಿ ಷಾಡ್ಗುಣ್ಯ ವಿಗ್ರಹ ಸುಪೂರ್ಣ ಗುಣೈಕ ದೇಹ ಅಂತ ಮತ್ತೆರಡು ವಾಕ್ಯಗಳನ್ನ ಪ್ರಯೋಗ ಮಾಡಿದ್ದು ನೋಡಿ. ಇದು ಎಲ್ಲಿದು ಅಂತಂದ್ರೆ ನೋಡಿ, ಯಾವುದು ಷಾಡ್ಗುಣ್ಯ ವಿಗ್ರಹ ಅಂತ ಪ್ರಯೋಗ ಮಾಡಿದ್ದು, ಇದು ಜಿತಂತೆ ಪುಂಡರೀಕಾಕ್ಷ ಪೂರ್ಣ ಷಾಡ್ಗುಣ್ಯ ವಿಗ್ರಹ ಎಂಬುದಾಗಿ ಜಿತಂತೆ ಸ್ತೋತ್ರ. ಜಿತಂತೆ ಸ್ತೋತ್ರ ಅಂದ್ರೆ ಇದು ಪಂಚರಾತ್ರ, ಭಗವಂತ ಮಾಡಿದಂತಹ ಪಂಚರಾತ್ರ ದೊಡ್ಡ ಗ್ರಂಥ. ಆ ಗ್ರಂಥದಲ್ಲಿ ಬಂದಂತಹದ್ದು ಜಿತಂತೆ ಸ್ತೋತ್ರ ಅಂತ ಹೇಳಿ, ಅದರಲ್ಲಿ ಇದು ಬಂದಿದ್ದು ಜಿತಂತೆ ಪುಂಡರೀಕಾಕ್ಷ ಪೂರ್ಣ ಷಾಡ್ಗುಣ್ಯ ವಿಗ್ರಹ, ಮೊದಲನೇ ಅಧ್ಯಾಯದ 1ನೇ ಶ್ಲೋಕ. ಈ ಪ್ರಮಾಣವನ್ನ ಈ ಷಾಡ್ಗುಣ್ಯ ವಿಗ್ರಹ ಎಂಬುವಂತಹ ವಾಕ್ಯದಿಂದ ಅದನ್ನು ತೆಗೆದುಕೊಳ್ಳಬೇಕು. ಏನದಕ್ಕರ್ಥ? ಪೂರ್ಣ ಷಾಡ್ಗುಣ್ಯ ವಿಗ್ರಹ, ಷಡ್ಗುಣಗಳೇ ಅವನ ದೇಹವಾಗಿ ಇದ್ದದ್ದು ಅಂತ. ಹೀಗಿರುವಾಗ ಭಗವಂತನ ಸಾಮ್ಯವನ್ನ ಇನ್ನು ಉಳಿದಂತಹ ಎಲ್ಲ ಮುಕ್ತರಾಗಲಿ, ಜೀವರಾಶಿಗಳು, ಬ್ರಹ್ಮದೇವರಾಗಲಿ ಸಾಮ್ಯವನ್ನ ಹೇಗೆ ಹೊಂದಲಿಕ್ಕೆ ಆಗ್ತದೆ ಎಂಬುದಕ್ಕಾಗಿ ಏನಿದು ಕೂಡ ಪ್ರಮಾಣವನ್ನಾಗಿ ತಿಳಿದುಕೊಳ್ಳಬೇಕು. ಅದೇ ರೀತಿಯಾಗಿ ಕೊನೆಯದಾಗಿ ಸುಪೂರ್ಣ ಗುಣೈಕ ದೇಹ ಅಂತ ಇದೆ. ಅದರಿಂದ ಸುಪೂರ್ಣ ಗುಣೈಕ ದೇಹ ಇತ್ಯನೇನ ಸಚ್ಚಿದಾನಂದ ರೂಪಾಯ ವರೇಣ್ಯಾಯ ನಮೋ ನಮಃ ಇತಿ ಪಂಚರಾತ್ರ ವಾಕ್ಯಂ. ಇದು ಕೂಡ ಅಷ್ಟೇ, ಪಂಚರಾತ್ರದಲ್ಲಿ ಬಂದಂತಹ ಒಂದು ವಾಕ್ಯ. ಸಚ್ಚಿದಾನಂದ ರೂಪಾಯ ವರೇಣ್ಯಾಯ ನಮೋ ನಮಃ ಎಂಬುವಲ್ಲಿ ಸುಪೂರ್ಣ ಗುಣೈಕ ದೇಹ ಅಂತ ಬರ್ತದೆ. ಇದರಿಂದ ಈ ಪ್ರಮಾಣವನ್ನು ಇಟ್ಕೊಳ್ಬೇಕು. ಸುಪೂರ್ಣ ಗುಣೈಕ ದೇಹ ಎಂಬುದರಿಂದ ಸಚ್ಚಿದಾನಂದ ರೂಪಾಯ ವರೇಣ್ಯಾಯ ನಮೋ ನಮಃ ಎಂಬುವಂತಹ ಪಂಚರಾತ್ರದ ವಾಕ್ಯವನ್ನ ಪ್ರಮಾಣವನ್ನಾಗಿ ಇಟ್ಕೊಳ್ಬೇಕು. ಪೂರ್ಣವಾದಂತಹ ಗುಣಗಳೇ ದೇಹವಾಗಿ ಇದ್ದದ್ದು. ಎಲ್ಲ ಜೀವರಾಶಿಗಳ ದೇಹ ಹಾಗಿರೋದಿಲ್ಲ. ಹೀಗಾಗಿ ಪೂರ್ಣವಾಗಿ ಆ ಗುಣಗಳೇ ದೇಹವಾಗಿ ಇರೋದಿಲ್ಲ. ಹೀಗಾಗಿ ಆ ಭಗವಂತನ ಸಾಮ್ಯವನ್ನ ಹೊಂದಲಿಕ್ಕೆ ಆಗೋದಿಲ್ಲ ಎಂಬ ವಿಷಯದೊಳಗೆ ಇದು ಕೂಡ ಈ ಪಂಚರಾತ್ರ ವಾಕ್ಯವು ಕೂಡ ಪ್ರಮಾಣವಾಗಿ ನಮಗೆ ಸಿಗ್ತದೆ ಎಂಬುದಾಗಿ ಶ್ರೀಮದಾಚಾರ್ಯರು ಇಷ್ಟು ಭಗವಂತನ ಎರಡು ವಿಷಯಗಳು, ಭಗವಂತನಿಂದ ಎಲ್ಲರೂ ಪ್ರತಿಬಿಂಬರು ಮತ್ತು ಭಗವಂತನಿಂದ ಎಲ್ಲರೂ ಪ್ರತಿಬಿಂಬರಾಗಿ ಭಿನ್ನರಾಗಿ ಇದ್ದದ್ದು, ಭಗವಂತನ ಸಾಮ್ಯವನ್ನ ಹೊಂದಲಿಕ್ಕೆ ಆಗೋದಿಲ್ಲ ಎಂಬುವಂತಹ 2-3 ವಿಷಯಗಳಿಗೆ ಈ ಶ್ರೀಮದಾಚಾರ್ಯರು ಈ ಶ್ಲೋಕದಿಂದ ಅನೇಕ ರೀತಿಯಾದಂತಹ ಬ್ರಹ್ಮಸೂತ್ರದ ಮತ್ತು ಶ್ರುತಿಯ ಮತ್ತು ಪಂಚರಾತ್ರದ ಈ ಮೂರು ವಿಷಯಗಳ ಒಂದು ಪ್ರಮಾಣವನ್ನ ಶ್ರೀಮದಾಚಾರ್ಯರು ಕೊಟ್ಟು ತಮ್ಮ ಮಾತು ಇದು ಸಪ್ರಮಾಣಕವಾದದ್ದು ಹೊರತು ನಿಷ್ಪ್ರಮಾಣಕವಲ್ಲ ಎಂಬುದನ್ನಾಗಿ ತಿಳಿಸಿಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ಮತ್ತೆ ಮುಂದಿನ ಶ್ಲೋಕದಿಂದಲೂ ಕೂಡ ಮತ್ತಿನ್ಯ ಅನೇಕ ಮಾತುಗಳಿಗೆ ಪ್ರಮಾಣಗಳು ಉಂಟು, ಎಲ್ಲ ಮಾತುಗಳಿಗೂ ಪ್ರಮಾಣ ಇವೆ ಎಂಬುದಾಗಿ ಇನ್ನು ಅನೇಕ ಮಾತುಗಳಿಗೆ ಪ್ರಮಾಣಗಳನ್ನು ಕೂಡ ತಿಳಿಸಿಕೊಡ್ತಾರೆ. ಅದನ್ನ ಮತ್ತೆ ಮುಂದೆ ತಿಳಿಯೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ನಮಃ. ಹರೇ ನಮಃ. ಆಚಾರ್ಯ, ಒಂದು ವಿಚಾರ. ಹೇಳ್ರಿ. ಇವಾಗ ನೀವು ಹೇಳಿದ್ರಲ್ಲ, ಮುಕ್ತಸ್ತಿ ನಾತಿ ಜಗತೋ ವಿಷಯೇತ್ ಶಕ್ತಿ ಮಾತ್ರೋಪರೋಪಿ ತೇಷ್ಟುಷ್ಣತೆ ಮಹಿತ್ವಂ ಷಾಡ್ಗುಣ್ಯ ವಿಗ್ರಹ, ಇದಿಷ್ಟು ಹೇಳಿದ್ರಲ್ಲ, ಇದನ್ನ ರಾಯರು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಹೇಳಿದಲ್ಲ, ತತ್ತ ಪೃಥಕ್ ಪೃಥಕ್ ಭಗವತೋ ಅನಂತ ರೂಪೇಶು ಪೃಥಕ್ ಪೃಥಕ್ ವೇದೋಕ್ತ ತದನುಕ್ತ ಭಾರತೋಕ್ತ ತದನುಕ್ತ ಸಂಪ್ರದಾಯಗತ ಸ್ವೇತ್ತರ ಸ್ವಾಭಿನ್ನಯಾ ಶಕ್ತಿ ವಿಶೇಷಾಭ್ಯಾಂ ಪೃಥ್ಯಗ್ ವ್ಯವಹಾರ ವಿಷಯ ಸರ್ವ ಸಾಮರ್ಥ್ಯ ಪೇತಾ ನಿರವಧಿಕಾನಂತ ವದ್ಯ ಕಲ್ಯಾಣ ಗುಣ ಪರಿಪೂರ್ಣ ಅನಂತ ಗುಣ ಸಂಹರ್ತॄಣಾಂ ತಥೋ ವೇದೋಕ್ತ ಸರ್ವ ಕ್ರಿಯೋಪಸಂಹರ್ತॄಣಾಂ ಏವಂ ಅನಂತ ರೂಪ ಅವಯವ ಕ್ರಿಯಾಜಾತ್ ವ್ಯವಸ್ಥಾ ವಸಿಷ್ಠ ಭಗವದ್ ಉಪಾಸಕಾನಾಂ. ಇದು ಹೇಳಿದರಲ್ಲ, ಇದು ಅದು ಅದೇ ಅಲ್ವೇ? ಇದೇ ವಿಚಾರನೆ ಅಲ್ಲಿ ಹೇಳಿರೋದಲ್ವಾ ಆಚಾರ್ಯ? ಅದೇ ವಿಚಾರ ಅಂತಲ್ಲ, ಕೆಲವೊಂದು ವಿಷಯಗಳು ಇರಬಹುದಷ್ಟೇ.
ಕೆಲವೊಂದು ಇದೇ ವಿಚಾರಗಳು ಅಲ್ಲಿದೆ. ಅಷ್ಟೇ ಹೊರತು ಇದೇ ವಿಚಾರ ಅದನ್ನ ಅಂತ ಹೇಳಿದ್ದಿಲ್ಲ. ಹಾ ಹ್ಮ್ ಮತ್ತೆ ಮೊದಲಿಗೆ ಕೆಲವೊಂದು ವಾಯುವಿನ ವಿಚಾರಗಳಲ್ಲಿ ಇದೆ. ಇದೆ ಈ ಗುಣಪೂರ್ಣ ಪೂರ್ಣ ಗುಣ ಪರಿಪೂರ್ಣತ್ವ ಎಲ್ಲವೂ ಅನೇಕ ಜಗತ್ ಸೃಷ್ಟಿಯಾದ ಕರ್ತೃತ್ವ ಈ ಎಲ್ಲ ವಿಷಯ ಪ್ರಧಾನವಾದಂತ ವಿಷಯಗಳನ್ನು ಕೂಡ ಅಲ್ಲೂ ಹೇಳ್ತಾರೆ ಅಷ್ಟೇ ಎಲ್ಲ ಕಡೆ. ಆಯ್ತು ಅದಕ್ಕೆ ತಕ್ಷಣ ಜ್ಞಾಪಕ ಬಂತು, ಅದಕ್ಕೆ ಕೇಳಿದೆ ಆಚಾರ್ಯ. ಹರೇ ಆಯ್ತು, ಹರೇ ನಮಃ. ನಮಸ್ಕಾರ ಆಚಾರ್ಯ.